ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಶೋಭಾ ಮೇಡಮ್ ಜೊತೆ ಮಾತಾಡ್ತಾ ಇದ್ದೀವಿ, ಸಚಿವರ ಜೊತೆ. ಮೇಡಮ್, ಈಗಾಗಲೇ ತಾವೇ ಹೇಳಿರೋ ಪ್ರಕಾರ ತಮ್ಮ ಪತ್ರ ಇನ್ನೊಂದು, ಈಗಾಗಲೇ ಎಷ್ಟು ಪ್ರಕರಣಗಳು ನಡೆದಿದೆ ಅನ್ನೋ ಪಟ್ಟಿನೂ ತಾವು ಕೂಡ ಕೊಟ್ಟಿದ್ದೀರಿ. ಎಲ್ಲಿಗೂ ಕೂಡ ಗೃಹ ಸಚಿವರು ಭೇಟಿ ಕೊಡಲಿಲ್ಲ, ಅಥವಾ ಹಿರಿಯರು ಅಧಿಕೃತವಾಗಿ ಸರ್ಕಾರದ ಪರವಾಗಿ ತಾವೇನಾದರೂ ಆ ರೀತಿ ಪ್ಲಾನ್ ಇಟ್ಕೊಂಡಿದ್ದೀರಿ? ಈ ರೀತಿ ನೊಂದವರಿಗೆ, ಅತ್ಯಾಚಾರಗೊಳದವರಿಗೆ ಸಾಂತ್ವನ ಹೇಳುವಂಥ? ಖಂಡಿತ ಒಂದೆರಡು ಕಡೆ ಇಲ್ಲಿ ಅತ್ಯಾಚಾರ ಆದವರ ಮನೆಗೆ ಹೋಗ್ಬೋದು, ಬಟ್ ಅವರು ಈಗ ಬೇರೆ ಬೇರೆ ಸ್ಟೇಜಸಲ್ಲಿದ್ದಾರೆ, ಕೆಲವರು ಹಾಸ್ಪಿಟ್ಲಲ್ಲಿದ್ದಾರೆ. ಈ ರೀತಿಯ ಮಾಹಿತಿ ಇದೆ, ಖಂಡಿತ ನಾನು ಭೇಟಿ ಕೊಡ್ತೀನಿ. ಆದರೆ ಮುಖ್ಯವಾಗಿ ನನ್ನ ಪತ್ರಗಳಲ್ಲಿ ಏನೋ ಅಂಶ ಇವತ್ತು ನಾನು ಮೆನ್ಷನ್ ಮಾಡಿದ್ದೀನಿ, ನಿಜವಾಗ್ಲೂ ಅದು ಹೃದಯದಿಂದ ಬಂದಂಥದ್ದು. ಯಾವ ಥರ ಕೇಳಿ ಅದು ಇದು ಅಂತ ನಾನು ನೋಡಿ ಬರೆದಿದ್ದಲ್ಲ. ತಕ್ಷಣ ನನಗೆ ಬರಿಬೇಕನ್ನಿಸಿತ್ತು, ಒಂದು ಅರ್ಧ ಗಂಟೆಯಲ್ಲಿ ಬರೆದು ಟೈಪ್ ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೀನಿ. ಅಂದರೆ ಇದರಲ್ಲಿ ಯಾರ ಹತ್ರ ಚರ್ಚೆನೂ ಮಾಡಿಲ್ಲ. ನನ್ನ ಮನಸ್ಸಲ್ಲಿ ಒಂದಿದೆ, ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಆಮೇಲೆ ನಾನು ಕರೆಸ್ಕೊಂಡೆ, ವುಮೆನ್ ಸ್ಟಡೀಸಿದ್ದು HOD ಒಬ್ಬರು ಇಲ್ಲಿ ಯೂನಿವರ್ಸಿಟಿಯಲ್ಲಿದ್ದಾರೆ, ಅವರನ್ನು ಕರೆಸ್ಕೊಂಡಿದ್ದೆ. ನಿಜವಾಗ್ಲೂ ಏನು ಮಾಡ್ಬೋದು ಮಹಿಳೆಯರ ಇಂಥ ಸಮಸ್ಯೆಗಳು ಬಂದಾಗ? ಒಂದು, ಮಹಿಳೆಯರ ರಕ್ಷಣೆ ದೃಷ್ಟಿಯಿಂದ ಏನು ಮಾಡ್ಬೋದು, ಒಂದು ಮಹಿಳೆಯರನ್ನು ಎಜುಕೇಟ್ ಮಾಡುವಂಥ ದೃಷ್ಟಿಯಿಂದ ಏನು ಮಾಡ್ಬೋದು, ಮೂರನೇದು ಒಟ್ಟು ಮಹಿಳಾ ಆಯೋಗವನ್ನು ಮತ್ತು ಒಟ್ಟು ಸರ್ಕಾರಕ್ಕೆ ಸಲಹೆ ಕೊಡುವಂಥ ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಯಿಂದ, ಕಾನೂನನ್ನು ಬಲಗೊಳಿಸುವ ದೃಷ್ಟಿಯಿಂದ ಏನೇನು ಮಾಡ್ಬೋದು ಅನ್ನುವಂಥ ಸಲಹೆಗಳನ್ನು ಕೂಡ ನಾನು ಪಡ್ಕೊತಾ ಇದ್ದೀನಿ. ಕೆಲವು ವಕೀಲರನ್ನು ಭೇಟಿ ಮಾಡಿದ್ದೀನಿ, ಕೆಲವು ಮಹಿಳಾ ಆಯೋಗದ ಪ್ರಮುಖರನ್ನು ಭೇಟಿ ಮಾಡಿದ್ದೀನಿ, NGOs ಅನ್ನು ಭೇಟಿ ಮಾಡಿದ್ದೀನಿ. ಇವರನ್ನೆಲ್ಲ ಕರೆಸ್ಕೊಂಡು ನಿಜವಾಗ್ಲೂ ಏನು ಮಾಡ್ಬೋದು? ನನಗೆ ಅದಕ್ಕಿಂತ ಹೆಚ್ಚು ಒಂದು ಆಸಕ್ತಿ ಇರುವಂಥದ್ದು, ಯಾರು ಈ ರೀತಿಯ ಒಂದು ತುಳಿತಕ್ಕೆ ಒಳಗಾಗಿದ್ದಾರೆ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರನ್ನು ಕರೆಸ್ಕೊಂಡು ಅವ್ರ ಹತ್ರ ಏನು ಕಾನೂನು ಮಾಡಬೇಕು ಅನ್ನುವಂಥದ್ದನ್ನು ಕೇಳಬೇಕು ಅಂತಿದ್ದೀನಿ ನಾನು. ನಿಮ್ಮ ಸಲಹೆ ಏನು, ನೀವೇನು ಮಾಡಬೇಕು ಅಂತಿದ್ದೀರಿ? ನಿಮಗೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು? ನಿಜವಾಗ್ಲೂ ಮಾಡಬೇಕಾಗಿದ್ದವ್ರು ಯಾರು? ನಾವೇ ಮಾಡಬೇಕು, ಇನ್ಯಾರು ಮಾಡೋದು? ಸರ್ಕಾರ, ನಾವೇ ಮಾಡಬೇಕು. ನಾನು ಆ್ಯಸ್ ಎ ಸರ್ಕಾರದ ಪಾರ್ಟ್ ಅಂತ ಮಾಡ್ತಿಲ್ಲ. ನನಗೆ ಸರ್ಕಾರದ ಕಾನೂನು ರಚನೆಯಲ್ಲಿ ನನಗೆ ಯಾವುದೇ ಅವಕಾಶ ಇಲ್ಲ, ಯಾಕೆಂದರೆ ನಾನೊಬ್ಳು ಇಂಧನ ಸಚಿವೆ. ಆದರೆ ಆ್ಯಸ್ ಎ ಒಬ್ಳು ಮಹಿಳಾ ಪ್ರತಿನಿಧಿಯಾಗಿ ನಾನು ನಿಜವಾಗ್ಲೂ ಇದನ್ನು ಮಾಡಬೇಕು ಅಂತಿದ್ದೀನಿ. ಹಾಗೆಯೇ ಮಹಿಳಾ ಆಯೋಗಕ್ಕೂ ನಾನು ಸಲಹೆ ಕೊಟ್ಟಿದ್ದೀನಿ, ಏನೇನು ಮಾಡಬೇಕು ಅಂತ. ಕಳೆದ ಒಂದು 3-4 ವರ್ಷಗಳ ಕೇಸನ್ನು ಅಭ್ಯಾಸ ಮಾಡಿದ ಮೇಲೆ ನಿಮ್ಗೆ ಅನಿಸಿದೆ, ಈ ಮಹಿಳಾ ಆಯೋಗಕ್ಕೆ ಏನೇನು ಶಕ್ತಿ ಕೊಡಬೇಕು ಅಂತ ನಿಮಗೆ ಅನಿಸಿದೆ, ಇದನ್ನು ನೀವು ಪಟ್ಟಿ ಮಾಡಿ ದಯಮಾಡಿ ಇದನ್ನೊಂದು ಸರ್ಕಾರಕ್ಕೆ ಪತ್ರ ಬರೀರಿ ಅಂತ ನಾನು ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಹೇಳಿದ್ದೀನಿ ನಿನ್ನೆ ಕರೆದು. ದಯಮಾಡಿ ನೀವು ರೆಕಮೆಂಡೇಶನ್ ಮಾಡಿ ಏನು ಮಾಡ್ಬೋದು. ಒಂದು, ನಮ್ಮ ರಾಜ್ಯದಲ್ಲಿ ಹಮೀದ್ ಅವರೇ ಕೇವಲ ಅತ್ಯಾಚಾರ ಆಗ್ತಾ ಇಲ್ಲ, ಸಾವಿರಾರು ಯುವತಿಯರು ಇವತ್ತು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಮಿಸ್ಸಿಂಗ್ ಗರ್ಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾನು ನನ್ನ ಪಕ್ಷದ ವೇದಿಕೆಯಲ್ಲಿ, ನಮ್ಮ ಪರಿವಾರದ ವೇದಿಕೆಯಲ್ಲಿ ಮತ್ತು ನಮ್ಮ ಸರ್ಕಾರದ ವೇದಿಕೆ, ಎಲ್ಲ ವೇದಿಕೆಯಲ್ಲಿ ನಾನು ಮಾತಾಡಿದ್ದೀನಿ. ಮಿಸ್ಸಿಂಗ್ ಗರ್ಲ್ಸ್ ಇವತ್ತು ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಸಾವಿರಾರು ಕೇಸ್ಗಳು ದಾಖಲಾಗ್ತಿದ್ದಾವೆ. ಆ ಹುಡುಗಿಯರು ಎಲ್ಲಿ ಹೋಗ್ತಿದ್ದಾರೆ, ಅವರನ್ನು ಏನಕ್ಕೆ ಉಪಯೋಗಿಸ್ತಿದ್ದಾರೆ, ಅವರ ಮುಂದಿನ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಎಲ್ಲ ಮಾಹಿತಿ ಸರ್ಕಾರಕ್ಕಿಲ್ವಾ? ಸರ್ಕಾರಕ್ಕೆ ರಿಪೋರ್ಟ್ ಕೊಡಲಾಗಿದೆ ಇದ್ರ ಬಗ್ಗೆ? ಖಂಡಿತ ಕೊಡಲಾಗಿದೆ. ನಿಮ್ಗೆ ಅನಿಸಬಹುದು ಶೋಭಾ ಯಾಕೆ ಹೀಗೆ ಮಾತಾಡ್ತಾಳೆ ಅಂತ. ನಿಜವಾಗ್ಲೂ ಇದೆಲ್ಲವನ್ನ ಪ್ರಕ್ರಿಯೆಯನ್ನು ಮಾಡಿದ್ಮೇಲೆ ನಂಗೆ ರೋಷ ಬಂದಿದೆ. ಮಿಸ್ಸಿಂಗ್ ಗರ್ಲ್ಸ್ ಬಗ್ಗೆ ಏನು ನಮ್ದು? ಇದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, ಯಾರು ಮಾಡಬೇಕು ಇದೆಲ್ಲ ಅಂತ ನೀವು ಕೇಳಿದ್ರಿ. ಮಾಡಬೇಕಾಗಿರುವುದು ಸರ್ಕಾರದ 2 ಕಣ್ಣುಗಳು ಅಂತ ಹೇಳಿದ್ರೆ, ಒಬ್ಬರು ಕಾನೂನು ಸಚಿವರು, ಇನ್ನೊಬ್ಬರು ಗೃಹ ಸಚಿವರು. ಇವರಿಬ್ಬರು ಮಾಡಬೇಕಾಗಿತ್ತು ಕೆಲಸ. ಇವರಿಬ್ಬರು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇ ಆರ್ ಓವರ್ ಬರ್ಡನ್ಡು. ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಅವರಿಗೆ. ಹೋಮ್ ಮಿನಿಸ್ಟ್ರಿಗೆ ಒಂದು ಪೋರ್ಟ್ಫೋಲಿಯೋ ಬಿಟ್ಟು ಇನ್ನೊಂದು ಪೋರ್ಟ್ಫೋಲಿಯೋ ಕೊಡಬಾರ್ದು. ಯಾವ ಥರ ಪೊಲೀಸ್ ಸ್ಟೇಷನ್ ಲಾ ಆ್ಯಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾಡಿದ್ದೀವಿ, ಒಂದೇ ಪೋರ್ಟ್ಫೋಲಿಯೋ ಇರಬೇಕು, 24 ಗಂಟೆ ತಲೆ ಕೆಡಿಸ್ಕೋಬೇಕು. ಮತ್ತು ಕಾನೂನು ಸಚಿವರಿಗೂ ಬೇರೆ ಪೋರ್ಟ್ಫೋಲಿಯೋ ಕೊಡಬಾರ್ದು. ನಾಳೆ ವಾಪಸ್ ಕೊಳ್ಳಿ ಆ ಪೋರ್ಟ್ಫೋಲಿಯೋ, ಟೈಮ್ ಇರುತ್ತೆ ಅವ್ರ ಥರ. 24 ಗಂಟೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಮಾಡಬೇಕು, ನಾವು ನಮ್ಮ ಜವಾಬ್ದಾರಿ ಏನೋ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಮಾಡಲಿ. ಅವ್ರು ಮಾಡಬೇಕಾಗಿತ್ತು ಕೆಲಸ. ಸರ್ಕಾರ ಅಂತಂದರೆ ಈ 2 ಪೋರ್ಟ್ಫೋಲಿಯೋ ಏನಿದೆ, ಇಬ್ಬರು ಮಿನಿಸ್ಟರ್ಸು, ಅವರು ಭಾಳ ಇಂಪಾರ್ಟೆಂಟ್ ಮಿನಿಸ್ಟರ್ಸು. ಇವತ್ತು ಏನಾರ ಸರ್ಕಾರ ಫೇಲ್ ಆಗಿದೆ ಅಂತ ಹೇಳಿದ್ರೆ, ಐ ಕ್ಯಾನ್ ಸೇ ದಟ್ ದ ಹೋಮ್ ಮಿನಿಸ್ಟರ್ ಹ್ಯಾಸ್ ಬೀನ್ ಫೇಲ್ ಆ್ಯಂಡ್ ದ ಲಾ ಮಿನಿಸ್ಟರ್ ಹ್ಯಾಸ್ ಬೀನ್ ಫೇಲ್ಡ್ ಇನ್ ದಿಸ್. ಹಿಂದೆ ಎಲ್ಲ ಪ್ರಕರಣಗಳನ್ನು ಟ್ರೇಸ್ ಮಾಡ್ತಾ ಇದ್ರಿ, ಪ್ರಕರಣಗಳು ಗೊತ್ತಾಗ್ತಿರ್ಲಿಲ್ಲ, ಎಸ್ಕೇಪ್ ಆಗ್ತಿದ್ರು, ಎಲ್ಲ ಆಗ್ತಿತ್ತು. ಈ ಪ್ರಕರಣಗಳು ಬಹಿರಂಗವಾಗಿ ಎಲ್ಲರ ಮುಂದೆನೂ ಇದೆ, ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅನೇಕ ಪ್ರಕರಣಗಳು ಮುಚ್ಚಾಕ, ಇನ್ನು ಕೆಲವು ಕಾಂಪ್ರಮೈಸ್ ಆಗ್ತಾ ಇದೆ, ಇನ್ನು ಕೆಲವು ಬಹಿರಂಗವಾಗಿ ಅವ್ರನ್ನ ಕೇಸ್ ಕಂಪ್ಲೇಂಟ್ ತಗೊಳ್ಳೋದಲ್ಲೇ ಕಳಿಸ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ನೋಡಿ? ಇದಕ್ಕೆ ಹಲವಾರು ಕಾರಣಗಳಿವೆ. ನೀವು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ, ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಕೇಸಸ್ಸು ಬರ್ಕಾಗೋದು, ಈಗ ಪೊಲೀಸ್ ಸ್ಟೇಷನ್ CCTV ಇಟ್ಟೋದ್ರಿಂದ ಪ್ರಕರಣ ಕಡಿಮೆ ಆಗುತ್ತೆ. ಅದೆಲ್ಲ ಆಗದೆ ಇರೋಂಥ ಮಾತು. ಇಟ್ ಇಸ್ ನಾಟ್ ಪ್ರಾಕ್ಟಿಕಬಲ್. ನೀವು ಏನಂತ ಹೇಳಿದ್ರೆ, ಅದಕ್ಕೆ ಬೇರೆ ಕಾರಣಗಳಿರುತ್ತೆ. ಬರ್ಕ್ ಮಾಡಿಬಿಡ್ತಾರೆ, ಕೇಸು ಕನ್ಸೀಲ್ ಮಾಡ್ತಾರೆ, ಅದು ಮುಚ್ಚಾಕ್ತಾರೆ. ಯಾಕಮ್ಮ ಕೇಸು? ಯಾಕಂತ ಹೇಳಿದ್ರೆ ಅದಕ್ಕೆ ಕಾರಣಗಳಿವೆ. ಮೇಲ್ಪಟ್ಟ ಅಧಿಕಾರಿಗಳು ಏನಾರ ಅತ್ಯಾಚಾರ ಮಾಡಿ ಅಪರಾಧಿ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಸವಾರಿ ಮಾಡ್ತಾರೆ. ಇದು ಯಾಕೆ ಇನ್ವೆಸ್ಟಿಗೇಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕಳಿಸುವಂಥದ್ದು ಕೇಸಸ್ಸು ಇವೆ. ಅದಕ್ಕೆ ನೀವು ಒಂದು ಪ್ರೊಸೀಜರು, ನಿಮ್ಮ ಒಂದು ಹೊಸ ವುಮೆನ್ಸ್ ರೈಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿ ಅದರಲ್ಲಿ ಬರಬೇಕಿದೆಲ್ಲ. ನೀವು
ಇನ್ಕಾರ್ಪೊರೇಟ್ ಮಾಡಬೇಕು ನೀವು. ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಪಕ್ಷ ಕೇಸ್ ಬರ್ಕ್ ಮಾಡಿದ್ರೆ ಮುಚ್ಚಾಕಿದ್ರೆ ಅವನಿಗೆ ಡಿಸ್ಮಿಸ್ ಮಾಡಬೇಕು, ಅವನ ಮೇಲೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ನಿಮ್ಮ ಪ್ರೊಸೀಜರ್ ನಲ್ಲಿ ಬರಬೇಕು. ಪ್ರೊಸೀಜರ್ನಲ್ಲಿ ಬರಬೇಕಾದ್ರೆ ನೀವು ಚರ್ಚೆ ಮಾಡಬೇಕಲ್ಲ, ಕೂತ್ಕೊಂಡು ಸೆಷನ್ನಲ್ಲಿ ಸಲಹೆ ಸೂಚನೆಗಳು ತಗೋಬೇಕಲ್ಲ. ಈಗ ನೀವು ಜಡ್ಜಸ್ ಒಂದು ಮೀಟಿಂಗ್ ಕರೀರಿ, ರಿಟೈರ್ಡ್ ಜಡ್ಜಸ್ಸು, ಅವ್ರು ಹೇಳ್ತಾರೆ ಯಾಕೆ ಈ ಕೇಸ್ ಅಕ್ವಿಟ್ ಆಯಿತು, ಇನ್ವೆಸ್ಟಿಗೇಷನ್ ರೇಟ್ ನಮ್ಮಲ್ಲಿ ಯಾಕೆ ಕಡಿಮೆ, ಯಾಕೆ ಇನ್ವೆಸ್ಟಿಗೇಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇನ್ವೆಸ್ಟಿಗೇಷನ್ ಸರಿ ಇರಲಿಲ್ಲ. ನಂಬರ್ 2, ಸಮನ್ಸ್ ವಾರೆಂಟು ಸರಿಯಾದ ಟೈಮಿಗೆ ಜಾರಿ ಮಾಡಿಲ್ಲ, ವಿಟ್ನೆಸ್ಗಳಿಗೆ ಸರಿಯಾದ ಸಮಯಕ್ಕೆ ಹಾಜರುಪಡಿಸಲಿಲ್ಲ. ಇದು ನಾವು ಸುಧಾರಣೆ ತರಬೇಕಾದ್ರೆ ಏನು ಮಾಡಬೇಕು, ಸಲಹೆ ಸೂಚನೆ ಕೊಡ್ತಾರಲ್ಲ ಅವರು, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಲ್ಲ. ಅಲ್ಲಿ ಮುಖ್ಯವಾಗಿ ಅಜಿಮ್ರವರು ಮಾತಾಡುವಾಗ ಅವರು ಪೊಲೀಸ್ ಆಫೀಸರ್ ಆಗಿದ್ದರು. ಇಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಕೇಸ್ಗಳನ್ನು ಬುಕ್ ಮಾಡುವಾಗಲೇ ವೀಕ್ ಸೆಕ್ಷನ್ಸ್ ಹಾಕ್ಸಿರ್ತೀವಿ. ನೀವು ಯಾವುದರಲ್ಲಿ ಶಿಕ್ಷೆ ಆಗುತ್ತೆ ಆ ಸೆಕ್ಷನನ್ನೇ ಹಾಕಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಒಂದು ಅವರ ಮೆಂಟಾಲಿಟಿ, ನಾನು ಆಲ್ರೆಡಿ ಹೇಳಿದೆ, ನಾವೆಲ್ಲರೂ ಅದನ್ನೇ ಚರ್ಚೆ ಮಾಡ್ತಿದ್ವಿ. ಎರಡನೇದು ಮುಖ್ಯವಾಗಿ ಇವತ್ತು ಆ ಕೇಸ ಹಾಕುವಂಥ ಸಂದರ್ಭದಲ್ಲಿ ಯಾರ್ದೋ ಒಂದು ಫೋನ್ ಬರುತ್ತೆ, ಯಾರೋ ಪ್ರಭಾವಿಗಳು ಇದರ ಹಿಂದೆ ಇರ್ತಾರೆ, ಇಲ್ಲ ಯಾರ್ದೋ ಕಾರ್ಯಕರ್ತರು ಇರ್ತಾರೆ, ಮತ್ತೆ ಫೋನ್ ಮಾಡಿ ತಿಳಿಸ್ತಾರೆ ವೀಕ್ ಸೆಕ್ಷನ್ಸ್ ಆಗೋಕ್ಕೆ. ಕೊನೆಗೆ ಆ ಕೇಸನ್ನೇ ನಾವು ಮರಿತೀವಿ. ಯಾವಾಗ ವೀಕ್ ಸೆಕ್ಷನ್ಸ್ ಬೀಳುತ್ತೆ ಸಹಜವಾಗಿ ಅವರಿಗೆ ಯಾವುದೇ ಕಲ್ಪ್ರಿಟಿಗೆ ಶಿಕ್ಷೆ ಆಗುವ ಪ್ರಶ್ನೆನೇ ಬರೋದಿಲ್ಲ. ಎರಡನೇದು, ನಮ್ಮ ಯಾವುದೇ ಹೆಣ್ಮಗಳು ಇವತ್ತು ಅತ್ಯಾಚಾರಕ್ಕೆ ಒಳಗಾಗ್ತಾಳೆ, ಅವಳಿಗೆ ಕಾನೂನಿನ ಪ್ರಜ್ಞೆ ಇರೋದಿಲ್ಲ, ವೈದ್ಯಕೀಯ ಪ್ರಜ್ಞೆ ಇರೋದಿಲ್ಲ. ಕಾನೂನಿನ ಪ್ರಜ್ಞೆನೂ ಇರೋದಿಲ್ಲ, ವೈದ್ಯಕೀಯ ಪ್ರಜ್ಞೆನೂ ಇರೋದಿಲ್ಲ. ಅವಳು ಯಾವಾಗ ಕೇಸ್ ಕೊಡ್ತಾಳೆ, ಈ ಅತ್ಯಾಚಾರ ಆಗಿ 2-3 ದಿನ ಆದಮೇಲೆ ಮನೆಗೆ ಹೋಗಿ ಹೇಳಿ ಹತ್ತು ಕರೆದು ಮಾಡಿ ಆಮೇಲೆ ಕೇಸ್ ಕೊಡುವಂಥ ಪ್ರಕರಣಗಳು ಬರ್ತವೆ. ಆವಾಗ ವೈದ್ಯಕೀಯ ರಿಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಭಾಳ ಸರ್ತಿ ಅದು ಫೇಲ್ಯೂರ್ ಆಗುತ್ತೆ. ಈ ಕಾರಣಕ್ಕೆ ನನಗೆ ಅನಿಸುತ್ತೆ ಈ ತುಂಬ ಕೇಸ್ಗಳಲ್ಲಿ ನಮ್ಮಲ್ಲಿರುವಂಥ ಕಾನೂನಿನ ಅಜ್ಞಾನದ ಕೊರತೆಯಿಂದಾಗಿ ಮತ್ತು ಪೊಲೀಸರು ಸರಿಯಾದ ರೀತಿಯಲ್ಲಿ ಕೇಸನ್ನು ಹಾಕದ ಪರಿಣಾಮವಾಗಿ ಎಲ್ಲ ಕೇಸ್ಗಳು ಬಿದ್ದೋಗ್ತವೆ. ಇವತ್ತು ವಕೀಲರಿದ್ದಾರೆ, ಅವರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಅವರು ಕೇಸ್ ಹಾಕಿದ್ರು, ಯಾವಾಗ ಬಂದರು. ಇದು ಜಡ್ಜಸ್ಸಿಗೆ ಹಾಗೆಯೇ ವಕೀಲರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ. ಈ ಕಾರಣಕ್ಕಾಗಿ ನಾವು ಇವತ್ತು ಪೊಲೀಸ್ ಸ್ಟೇಷನ್, ನಾನು CC ಕ್ಯಾಮರಾ ಹಾಕಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಯಾಕೆಂತಂದರೆ ಇದು ಕೇಸ್ ಆದ ಮೇಲೆ ಆಗುವಂಥ ಒಂದು ಪ್ರಕ್ರಿಯೆ, ಇದರಿಂದ ಪ್ರಯೋಜನ ಆಗಲ್ಲ ಅಂತ ಹೇಳ್ತೀರಿ. ಆದರೆ ತುಂಬ ಸಾರಿ ಮಹಿಳೆಯರು ಕೇಸ್ ಕೊಡೋಕ್ಕೆ ಬಂದವರ ಮೇಲೆ ಅತ್ಯಾಚಾರ ಆಗಿದೆ. ಧಾರವಾಡದಲ್ಲಿ ಮುಖ್ಯಮಂತ್ರಿಗಳ ತನ್ನ ಸ್ವಂತ ಜಿಲ್ಲೆನಲ್ಲಿ, ಸ್ವಂತ ಕಾಳಬುಡದಲ್ಲಿ ಯಾವ ಮಹಿಳೆ ನನಗೆ ಅನ್ಯಾಯ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ ಬಂದಲ್ಲ, ಅಲ್ಲಿ ಪೊಲೀಸ್ ಅತ್ಯಾಚಾರ ಮಾಡಿದ್ದಾನೆ. ಅದರ ಜೊತೆಗೆ ಯಾವ ಮಹಿಳೆ ಇವತ್ತು ಕೇಸ್ ಹಾಕಲಿಕ್ಕೆ ಬರ್ತಾಳೆ ಅವಳನ್ನು ಅಸಭ್ಯವಾಗಿ ನಡೆಸ್ಕೊತಾರೆ, ಕೇಸ್ ಸರಿಯಾಗಿ ತಗೊಳ್ಳಲ್ಲ, ಅವಳು ಏನು ಹೇಳಿದಲ್ಲ ಅದಕ್ಕೆ ವಿರುದ್ಧವಾಗಿ ಅಲ್ಲಿ ಬರೀತಾರೆ. ಅದರ ಜೊತೆಗೆ ಯಾರೋ ಪ್ರಭಾವಿಗಳ ಜೊತೆ ಶಾಮೀಲಾಗ್ತಾರೆ, ಇನ್ಯಾರೋ ಬರ್ತಾರೆ ಅದನ್ನು ರಕ್ಷಣೆ ಮಾಡೋಕ್ಕೆ. ಅದಕ್ಕಾಗಿ ಪಾರದರ್ಶಕವಾಗಿ ನಡಿಬೇಕನ್ನುವಂಥ ಏಕೈಕ ಕಾರಣಕ್ಕಾಗಿ ನಾನು ಸಜೆಸ್ಟ್ ಮಾಡಿದ್ದೀನಿ. ಇದು ಕೇವಲ ಪ್ರಶ್ನೆ ಇರುವಂಥದ್ದು, ನಾನು ಅಮಿದವರ ಒಂದು ಪ್ರಶ್ನೆ ಇರುವಂಥದ್ದು, ಕೇವಲ ಇದು ಅತ್ಯಾಚಾರದ ಬಗ್ಗೆ CC ಕ್ಯಾಮರಾ ಹೇಳಿಲ್ಲ. ಯಾವುದೋ ವಿಚಾರ, ಯಾವುದೇ ಕೇಸ್ ಬರ್ಬೋದು, ಯಾವುದೋ ಲ್ಯಾಂಡ್ ಗ್ರಾಬ್ ಬಗ್ಗೆ ಬರ್ಬೋದು. ಯಾರು ಬರ್ತಾರೆ, ಯಾರೋ ಒಬ್ಬ ರೌಡಿ ಬರ್ತಾನೆ, ಹೆದರಿಸ್ತಾನೆ, ಪೊಲೀಸ್ ಸ್ಟೇಷನನ್ನು ಹೆದರಿಸುವವರು ಇದ್ದಾರೆ. ಅದಕ್ಕೆ ಎಲ್ಲ ಕೇಸ್ಗಳು ಕೂಡ 24/7 360 ಡಿಗ್ರೀಸಲ್ಲಿ ಅದು CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಬೇಕು ಅಂತ ಹೇಳಿದ್ದೀನಿ. ವಾರಕ್ಕೊಂದ್ಸರಿ ಅದನ್ನು SP ಮಟ್ಟದವರು ಚೆಕ್ ಮಾಡಬೇಕು, ಯಾರು ಬಂದಿದ್ದಾರೆ, ಯಾವ ಕೇಸ್ಗೆ ಬಂದಿದ್ದಾರೆ, ಏನಾಗಿದೆ. ಇದು ಕೇವಲ ನಾನು ಮಹಿಳಾ ಅತ್ಯಾಚಾರದ ಬಗ್ಗೆ ಮಾತ್ರ ಮಾತಾಡಿಲ್ಲ. ಪೊಲೀಸ್ ವ್ಯವಸ್ಥೆ ಎಷ್ಟು ಕೊಲೆಗೆಟ್ಟು ಹೋಗಿದೆ ಅಂದರೆ ಒಂದ್ ನಿಮಿಷ ದಯಮಾಡಿ ಮತ್ತೆ ಇದನ್ನ ನಾನು ರಾಜಕೀಯಗೊಳಿಸಕ್ಕೆ ಯಾವಾಗ ವೀಕ್ ಇರ್ತೀವಿ, ಯಾವಾಗ ಸರಿಯಾಗಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಸಹಜವಾಗಿ ಇಂಥ ಒಂದು ಘಟನೆಗಳು ನಮ್ಮ ಪೊಲೀಸ್ ಸ್ಟೇಷನ್ ನಡೀತವೆ. ಜೊತೆಗೆ ಆ ಮೆಂಟಾಲಿಟಿ ಹಂಗೆ ಬಂದ್ಬಿಟ್ಟಿದೆ. ನೀವು ಕಾನೂನಿನ ಬಲ ಯಾವ ಅಧಿಕಾರಿಗೆ ಪನಿಷ್ಮೆಂಟ್ ಆಗಲ್ಲ, ತಪ್ಪು ಮಾಡಿದವನಿಗೆ ಪನಿಷ್ಮೆಂಟ್ ಅಧಿಕಾರಿಗೂ ಆಗಲ್ಲ, ಜನಕ್ಕೂ ಆಗಲ್ಲ. ನಮ್ಮಲ್ಲಿ ಕಾನೂನಿನ ಕೊರತೆ ಏನಿಲ್ಲ. ನಮ್ಮ ಏನ್ ಕಾನೂನು ಇದೆ ಬಹಳ ಟಫ್ ಕಾನೂನು ಇದೆ. ಫಾರ್ ಎಕ್ಸಾಂಪಲ್ ವೆರಿ ಸೀರಿಯಸ್. ಯಾಕೆ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಹೀಗಾಗಿದೆ ಅಂತ ಕಾರಣ ಯಾರು? ಹೋಮ್ ಮಿನಿಸ್ಟರ್ ಶುಡ್ ಆನ್ಸರ್ ದಿಸ್. ಅವ್ರು ಸರ್ಕಾರದ ಭಾಗವಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಆಕ್ರೋಶ ಇರಬೇಕಾದ್ರೆ ಅಲ್ಲಿ ಸಿಸ್ಟಮ್ ಏನಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲರಿಗಿಂತಲೂ ಕೂಡ. ನಮ್ಮಲ್ಲಿ ಕಾನೂನು ಇದೆ, ಕಾನೂನಿನ ಕೊರತೆ ಏನಿಲ್ಲ, ಒಳ್ಳೆ ಅಧಿಕಾರಿಗಳು ಇದ್ದಾರೆ. ಸವಾರಿ ಮಾಡೋರು ಸರಿ ಇಲ್ಲ. ಸವಾರಿ ಯಾರು ಮಾಡ್ತಾ ಇರೋದು? ಸರ್ಕಾರ ಸವಾರಿ ಮಾಡ್ತಾ ಇದೆ. ಭಯ ಬೇಕಲ್ಲ, ಕಾನೂನು ಭಯ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಸರ್ಕಾರದ ಭಯ ಅಧಿಕಾರಿಗಳು ಬೇಕು. ನಾನು 47 ಕೇಸಸ್ನಲ್ಲಿ ಜೀವಾವಧಿ ಶಿಕ್ಷೆ ತಗೊಂಡಿದ್ದೀನಿ. ನನ್ನ ರೆಕಾರ್ಡು ಕರ್ನಾಟಕದಲ್ಲಿ ಯಾರು ಬ್ರೇಕ್ ಮಾಡೋಕ್ಕಾಗಿಲ್ಲ. ನೋಡಿ, ರೇಪ್ ಕೇಸಸ್ಸು 6 ಕೇಸಸ್ ಪತ್ತೆ ಮಾಡಿದ್ದೀನಿ. 6 ಕೇಸಸ್ನಲ್ಲಿ ಎಲ್ಲ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಮೊದಲನೇ ಕೇಸು ಬೆಂಗಳೂರು ಸಿಟಿ ಕೋರ್ಟ್ ಇತಿಹಾಸದಲ್ಲಿ ಡೆತ್ ಸೆಂಟೆನ್ಸ್ ತಗೊಂಡಿರೋದು ನಾನು ಒಬ್ಬನೇ. ಮೊದಲನೇ ಡೆತ್ ಸೆಂಟೆನ್ಸ್ ಆಗಿದ್ರೆ ಈ ಬೆಂಗಳೂರಿನಲ್ಲಿ ಗಲ್ ಶಿಕ್ಷೆ ನಮ್ಮಲ್ಲಿ ಆಗಿದೆ, ನನ್ನ ಕೇಸ್ನಲ್ಲಿ ಆಗಿರೋದು. 1.5 ಇಯರ್ನಲ್ಲಿ ಇನ್ವೆಸ್ಟಿಗೇಷನ್ನು ಟ್ರಯಲ್ 2 ಮುಗಿಸಿದ್ದೀನಿ. ಅದೇ ಚಾಲೆಂಜು. ಈಗ ನೋಡಿ, ಈ ಕೇಸ್ನಲ್ಲಿ ನಮ್ಮ
ತೇಜಸ್ವಿನಿ ಅವ್ರು ಬಂದಿದ್ರು, ಆಗ ಉದಯ ಟಿ ವಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಒಬ್ಬಳು ಹುಡುಗಿ ದೀಪಿಕಾ ಅಂತ ಹೇಳ್ಬಿಟ್ಟು 9 ವರ್ಷ ಏಜು, ರೇಪ್ ಮಾಡಿ ಕೊನೆಗೆ ಏನು ಮಾಡ್ದ ಅಂತ ಹೇಳಿದ್ರೆ ಅವನು ಪಕ್ಕದಲ್ಲಿ ಗಾರ್ಬೇಜ್ ಇತ್ತಲ್ಲ, ಗಾರ್ಬೇಜ್ಗೆ ಈ ಕಾರ್ಪೊರೇಷನ್ ಅವರು ಕಸಕ್ಕೆ ಬೆಂಕಿ ಕೊಟ್ಟಿದ್ರು. ಜೀವಂತವಾಗಿ ಆ ಎತ್ತು ಹಾಕ್ಬಿಟ್ಟ ಬಾಡಿ, ಜೀವಂತವಾಗಿ ಆ ಹುಡುಗಿ ಅಲ್ಲೇ ಸುಟ್ಟಿ ಅಲ್ಲೇ ಸತ್ತೋದ್ಲು. ಈ ಕೇಸ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಬೇಕಾದ್ರೆ ಇವ್ರುಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಕಾನ್ಸ್ಟೇಬಲ್ ಕಡೆಯಿಂದ ಈ ಬೈನೆಟ್ ಕಿತ್ಕೊಂಡು ಓಡ್ತಾನೆ ನೀವು. ಆಗ ಯಶವಂತಪುರ ಮಾರ್ಕೆಟ್ನಲ್ಲಿ ನಾವು ಫೈರ್ ಮಾಡಿ ಇಬ್ಬರು ಎನ್ಕೌಂಟರ್ನಲ್ಲಿ ಇಬ್ಬರು ಸತ್ಯ. ಸೊ ಹೀಗೆ ಪೊಲೀಸ್ನಲ್ಲಿ ವ್ಯವಸ್ಥೆ ಇದೆ, ಇನ್ವೆಸ್ಟಿಗೇಷನ್ ಮಾಡೋರು ಚೆನ್ನಾಗಿದ್ದಾರೆ, ಕಾನೂನು ಕೊರತೆನೂ ನಮ್ಮಲ್ಲಿ ಏನೂ ಇಲ್ಲ. ನಮ್ಮ ಕಾನೂನು ಇದೆ, ವೆರಿ ಸ್ಟ್ರಾಂಗ್ ಕಾನೂನು. ಆದರೆ ಸವಾರಿ ಮಾಡೋರು ಸರಿ ಇಲ್ಲ. ರೈಟ್ ಸರ್ ಮಾತಾಡ್ತೀನಿ ಮೇಡಮ್, ಇನ್ನಷ್ಟು ಮಾತಾಡ್ತೀನಿ ಮೇಡಮ್. ಮತ್ತೊಂದು ಚಿಕ್ಕ ಬ್ರೇಕ್ ನಂತರ ಚರ್ಚೆ.